ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ಬಣದ ರಾಜ್ಯಾಧ್ಯಕ್ಷರಾದ ಇಂಗಲುಗೊಪ್ಪೆ ಕೃಷ್ಣೇಗೌಡರವರು ಕರ್ನಾಟಕ ಹೈಕೋರ್ಟ್ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶ ಕೊಟ್ಟಿದ್ದು, ಸರ್ಕಾರ ಕಾನೂನಿನ ಪ್ರಕಾರ ಕೆಲಸ ಮಾಡ್ತಿದೆ. ಇಲ್ಲಿ ನಮ್ಮದು ಏನೂ ಇಲ್ಲ. ಕೆಆರ್ಎಸ್ ಸುತ್ತಮುತ್ತ ಇಂದಿನಿಂದಲೂ ಗಣಿಗಾರಿಕೆ ನಡೆಯುತ್ತಿದೆ. ರೈತ ಮುಖಂಡರು, ಮಾಜಿ ಶಾಸಕರಾದ ದಿವಂಗತ ಪುಟ್ಟಣ್ಣಯ್ಯರವರು ಇದ್ದಾಗಿನಿಂದಲೂ ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಇಂದು ರಾಜಕೀಯ ಉದ್ದೇಶದಿಂದ ಗಣಿಗಾರಿಕೆ ತಡೆಯುತ್ತಿದ್ದಾರೆ. ಇದ್ಯಾವುದು ಇಲ್ಲಿ ನಡೆಯಲ್ಲ. ಸರ್ಕಾರ ಪೊಲೀಸ್ ಮೂಲಕ ಅಲ್ಲಿ ನಿಂತು ಟ್ರಯಲ್ ಬ್ಲಾಸ್ಟ್ ಮಾಡಿಸುತ್ತದೆ ಎಂದು ತಿಳಿಸಿದರು. ಬ್ಲಾಸ್ಟ್ ಮಾಡಿಸಿ ರಿಪೋರ್ಟ್ ಕೊಡಿ ಎಂದು ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತಿಸ್ತೀವಿ. ನಾವು ಈ ವಿಚಾರದಲ್ಲಿ ಕನ್ನಂಬಾಡಿ ಕಟ್ಟೆಯ ರಕ್ಷಣೆಗೆ ನಮ್ಮ ಎಲ್ಲರ ಹೊಣೆ, ಕರ್ನಾಟಕದ 6.5 ಕೋಟಿ ಜನಗಳ ಎಲ್ಲರ ಹೊಣೆ ಇದೆ. ಅರ್ಥ ಆಯ್ತಾ? ಬರೀ ಮಂಡ್ಯ ಜಿಲ್ಲೆ, ಮೈಸೂರು ಜಿಲ್ಲೆಯವ್ರದಲ್ಲ ಹೊಣೆ, ರಾಜ್ಯದ 31 ಜಿಲ್ಲೆ ಜನದ್ದು ಹೊಣೆ ಇದೆ. ಯಾಕೆಂದ್ರೆ ಕನ್ನಂಬಾಡಿ ಕಟ್ಟೆ ಕರ್ನಾಟಕದ ಆಸ್ತಿ. ಇವತ್ತು ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮೈಸೂರು ಇರ್ಬೋದು, ಮೈಸೂರು ಗ್ರಾಮಾಂತರ ಇರ್ಬೋದು, ಮಂಡ್ಯ ಇರ್ಬೋದು, ಮಂಡ್ಯ ಗ್ರಾಮಾಂತರ ಇರ್ಬೋದು, 3 ಕೋಟಿ ಜನತೆ ಕನ್ನಂಬಾಡಿ ಕಟ್ಟೆಯಿಂದ ನೀರನ್ನು ಕುಡಿತಿದ್ದಾರೆ. ಹೆಚ್ಚಾಗಿ ನಮಗೆ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಮಾಡಿದ್ರೆ ನಮ್ಮ ಉದ್ದೇಶ. ಜೊತೆಗೆ ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಸರ್ಕಾರವೇ ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರೋದ್ರಿಂದ ವರದಿ ಬಿಡಿ ರಿಪೋರ್ಟು. ಸರ್, ಈಗ ನಂಜರಾಜ್ ಹೇಳ್ತಾರೆ ಸರ್ಕಾರ ತುಂಬಾ ಲಾಸ್ ನಡೀತಾ ಇದೆ, ಗ್ಯಾರಂಟಿಗಳ ಮಧ್ಯೆ ಸಿಕ್ಕಾಕೊಂಡಿದೆ, ಹಣದ ಅವಶ್ಯಕತೆ ತುಂಬಾ ಇದೆ, ಇದರಿಂದ ಗಣಿಗಾರಿಕೆ ಅವಕಾಶ ಕೊಟ್ಟರೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸರ್, ನಂಜರಾಜ್ ಅವರು ಯಾವ ರೀತಿ ಹೇಳಿದ್ರೆ ಗೊತ್ತಿಲ್ಲ. ನಾವು ಟ್ರಯಲ್ ಬ್ಲಾಸ್ಟ್ ಮಾಡಿದ ನಂತರ ಗಣಿಗಾರಿಕೆಗೆ ಪರ್ಮಿಷನ್ ಕೊಡಿ ಅಂತ ನಾವೇನು ಬಂದಿಲ್ಲ. ಇಲ್ಲಿ ನಂಜರಾಜ್ ಅವರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಾರೆ ಗೊತ್ತಿಲ್ಲ. ಇನ್ನು ಕೆಲವರು ಯಾವ ಉದ್ದೇಶ ಇಟ್ಕೊಂಡು ಟ್ರಯಲ್ ಬ್ಲಾಸ್ಟ್ ಗೋ ಬ್ಯಾಕ್ ಅಂತ ಹೇಳ್ತಾರೆ ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಯಾವ್ಯಾವ್ದಕ್ಕೆ ಯಾವ್ಯಾವ ಬೇಡಿಕೆಗೆ ಮಾಡಿದ್ರು ಅಂತ. ನಾವೇನು ಹೇಳ್ತಾ ಇದ್ದೀವಿ, ಕನ್ನಂಬಾಡಿ ಕಟ್ಟೆ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಆ ಹೊಣೆಗಾರಿಕೆನ ಹೊರಬೇಕು ಅಂತಂದ್ರೆ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಇದೆ ಅಂತ ಗೊತ್ತಾದ್ರೆ ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಮಾಡೋದಕ್ಕೆ ನಾವು ಬಿಡುವುದಿಲ್ಲ. ಹಿಂದೆ ನಿಮ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವತ್ತು ನೀವು ಯಾರೋ ಪ್ರಶ್ನೆ ಕೇಳಿಲ್ಲ, ನಾನೇ ಹೇಳ್ತೀನಿ. 2003-4ರಲ್ಲಿ ಪುಟ್ಟಣ್ಣ ದಿವಂಗತ ಮಾಜಿ ಶಾಸಕರು ಕೆಂಪೇಗೌಡರು ಸಂದರ್ಭದಲ್ಲಿ 2-3 ಕ್ರಷರ್ಗಳಿತ್ತು. ಅವರಾದ ನಂತರ CS ಪುಟ್ಟರಾಜ್ ಅವರು ಬಂದ ನಂತರ 13 ಕ್ರಷರ್ ಬಂತು ಬೇದಿ ಬೆಡ್ಕಲ್ಲಿ. ಅವರಾದ ನಂತರ ಸನ್ಮಾನ್ಯ ದಿವಂಗತ KS ಪುಟ್ಟಣ್ಣವರು ಶಾಸಕರಾದ್ಮೇಲೆ 33 ಕ್ರಷರ್ ಆಯ್ತು. ಅರ್ಥ ಆಯ್ತಾ? ತಾವು ಈ ವಿಚಾರದ ಗಣನೆ ತಗೋಬೇಕು. ಸನ್ಮಾನ್ಯ ದಿವಂಗತ ಪೂಜ್ಯ ಪುಟ್ಟಣ್ಣಯ್ಯ ಸಾಹೇಬ್ರಿದ್ದಾಗ, ಶಾಸಕರಾದಾಗ 30 ಕ್ರಷರ್ ಬಂತು ಬೇದಿಬೆಟ್ಟಕ್ಕೆ. ಅರ್ಥ ಆಯ್ತಾ? ಅದು ಆಯ್ತು. ಪುಟ್ಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪುಟ್ಟರಾಜ್ ಅವರ ಮೇಲೆ 13 ಕ್ರಷರ್ ಆಯ್ತು. ಕೆಂಪೇಗೌಡರ ಮೇಲೆ 3 ಕ್ರಷರ್ ಆಯ್ತು. ತಮ್ಮ ಗಮನದಲ್ಲಿ ಇರಲಿ. ಇವಾಗೇನು ಸರ್, ಈಗ ಟ್ರಯಲ್ ಬ್ಲಾಸ್ಟ್ ಮಾಡ್ಬಿಡಿ ಅಂತ ಹೇಳಿಕ್ಕೆ ಅವ್ರ ರೈಟ್ಸ್, ಟ್ರಯಲ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಮಾಡೋದಕ್ಕೆ ನಮ್ಮ ರೈಟ್ಸ್. ಇದು ಪ್ರಜಾಪ್ರಭುತ್ವ. ಹೇಳಿ ಸರ್, ಇದು ಪ್ರಜಾಪ್ರಭುತ್ವ. ಅರ್ಥ ಆಯ್ತಾ? ಕನ್ನಂಬಾಡಿ ಕಟ್ಟೆನ ಕಟ್ಟವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವತ್ತು ಭಾಗವಹಿಸಕ್ಕೆ ಬದಲಾದ್ರು ಬೇರೆ ಬೇರೆಯವರು. ಕನ್ನಂಬಾಡಿ ಕಟ್ಟೆಗೆ ಸಮಾಜದವರು ಬದಲಾದ್ರು ಯಾಕೆ ಬದಲ ನಾವು ಕೇಳ್ತದ? ಅದರಿಂದಾಗಿ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಹೊಣೆ ನಮ್ಗಿದೆ. ನಮಗೆ ರಿಪೋರ್ಟ್ ಬರಬೇಕು, ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಟ್ರಯಲ್ ಬ್ಲಾಸ್ಟ್ ಇಂದ ನಾವು ಗಣಿಗಾರಿಕೆ ಸಪೋರ್ಟ್ ಆಗಿ ಬಂದಿಲ್ಲ. ಇಲ್ಲ ಯಾವ್ದೋ ಆಮಿಷಕ್ಕೆ ಒಳಗಾಗಿ ಬಂದಿಲ್ಲ. ಯಾರೋ ಆಮಿಷ ಉದ್ದೇಶಕ್ಕೆ ಇಲ್ಲಿ ಬಂದು ಗುಂಪು ಕಟ್ಕೊಂಡು ಸೈಟ್ ಮಾಡಿ ಬಂದಿಲ್ಲ. ನಮ್ಮ ಕನ್ನಂಬಾಡಿ ಕಟ್ಟೆ ರಕ್ಷಣೆ ಆಗಬೇಕು ಅಂತಂದ್ರೆ ನಮಗೆ ಟ್ರಯಲ್ ಬ್ಲಾಸ್ಟ್ ರಿಪೋರ್ಟ್ ಬರಬೇಕು. ಸರ್, ಈಗ KRS ಡ್ಯಾಮ್ ಏಕಶಿಲಲ್ಲದೆ ಅಂತ ಒಂದು ಮಾಹಿತಿ, ಅಂದ್ರೆ ಅದು ಟ್ರಯಲ್ ಬ್ಲಾಸ್ಟ್ ಮಾಡೋದ್ರಿಂದ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನೆಕ್ಸ್ಟ್ ಒಂದಿನ ಉಳಿಸ್ಕೊಳಕ್ ಆಗಲ್ಲ ನಮ್ಮ ಕೈಲಿ. ಮತ್ತೆ ಇನ್ನೊಂದು ಗುಳಿ ಮಾಡ್ತಾರಲ್ಲ, ಗುಳಿ ಗಣಿಗಾರಿಕೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ. ಅವಶ್ಯಕತೆ ಇದೆಯಾ ಅಂತ. ಸರ್ ನೋಡಿ ಸ್ನೇಹಿತರೆ, ರಾಜ ಮಹಾರಾಜರ ಕಾಲದಿಂದನೂ ಕೈಗುಳಿ ಮಾಡುವಂಥದ್ದು, ಗಣಿಗಾರಿಕೆ ಮಾಡ್ಕೊಂಡು ಬರುವಂಥದ್ದು ಇತಿಹಾಸದಲ್ಲಿ 100 ವರ್ಷಗಳಿಂದ ಇತಿಹಾಸದ ಪುಟಗಳನ್ನ ಸೇರಿದೆ. ಅದ್ರ ಮಧ್ಯದಲ್ಲಿ ಕೆಂಪೇಗೌಡರು, ಸನ್ಮಾನ್ಯ ದಿವಂಗತ ಮಾಜಿ ಶಾಸಕರು ಕೆಂಪೇಗೌಡರು ಶಾಸಕರಾದಂತಹ ಸಂದರ್ಭದಲ್ಲಿ ಕೊನೆಯ ಹಂತದಲ್ಲಿ ಕ್ರಷರ್ ಆಗ್ತು. ಅವ್ರ ಎಳೆಯವ್ರದ್ದು ರಾಗಿಮದ್ನಲ್ಲಿ ನಾಗಣ್ಣ ಅಂತ ಒಂದಾಯ್ತು, ASR ಅಂತೇಳಿ ಅಂಕೇಗೌಡರು ರಮೇಶ್ವರವರ್ಧನ್ ಕ್ರಷರ್ ಆಯ್ತು. ಅದಾದ್ಮೇಲೆ ಇನ್ನೊಂದು ಆಯ್ತು, 3 ಕ್ರಷರ್ ಆಯ್ತು. ಅದಾದ್ಮೇಲೆ ಅವ್ರಾದ ನಂತರ ಪುಟ್ಟರಾಜ್ ಅವರು ಶಾಸಕರಾದ್ಮೇಲೆ 13 ಕ್ರಷರ್ ಆಯ್ತು. ಪುಟ್ಟರಾಜ್ ಅವರು ಶಾಸಕರಾಗಿ ಮಾಜಿ ಆಯ್ತಿದ್ದೇನೆ. ಮಾನ್ಯ ದಿವಂಗತ KS ಪುಟ್ಟಣ್ಣಯ್ಯಜಿ ಅವರು ಶಾಸಕರಾದಾಗ 33 ಕ್ರಷರ್ ಆಯ್ತು. ನಿಮ್ಗೆ ಇತಿಹಾಸ ಬೇಕು ಅಂತಂದ್ರೆ ಮೈನ್ಸ್ ಆನ್ ಜಿಯಾಲಜಿ ಆಫೀಸ್ನಲ್ಲಿ ಯಾರ್ಯಾರಿಗೆ
ಕೊಟ್ಟಿದ್ರು. ಸರ್ ಮತ್ತೆ ಇನ್ನೊಂದು ಬಿಜೆಪಿ ಸರ್ಕಾರ ಇದ್ದಾಗ ಕೆಆರ್ಎಸ್ ಇದಕ್ಕೋಸ್ಕರ ಈಗ ಗಣಿಗಾರಿಕೆ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಕೊಡೋ ಉದ್ದೇಶ ಏನಿತ್ತು ಸರ್? ಈಗ ಗಣಿಗಾರಿಕೆ ಕನ್ನಂಬಾಡಿ ಕಾವಿನಲ್ಲಿ ಸ್ಥಗಿತ ಆಗಿ 4 years ಮೇಲೆ ಆಗಿದೆ, 6 years ಬರ್ತಾ ಇದೆ. ನಾವು ಗಣಿಗಾರಿಕೆಗೆ ವಿರೋಧನೆ, ನಾವು ಗಣಿಗಾರಿಕೆ ಪರ ಬಂದಿಲ್ಲ. ನಾವು ಕೇಳ್ತಾ ಇರೋದೇನು ನಿಮಗೆ, ಇವತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀವತ್ತೇನು, ನಮ್ಮ ಕನ್ನಂಬಾಡಿ ಕಟ್ಟೆ ರಕ್ಷಣೆಗೆ ಮಾನ್ಯ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಮಾನ್ಯ ಮುಖ್ಯಪೀಠ ಇವತ್ತೇನು ಆದೇಶ ಬಿಡಿಸಿದೆ ಸರ್ಕಾರಕ್ಕೆ, ಯಾವ ಚಾಟಿ ಬಿಸಿದೆ, ಟ್ರಯಲ್ ಬ್ಲಾಸ್ಟ್ ಮಾಡಿಸಿ ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ನಾವು ಕೇಳ್ತಾ ರಿಪೋರ್ಟ್ ಗಣಿಗಾರಿಕೆ ಕೊಡಿ ಅಂತಲ್ಲ, ಇನ್ನೊಂದು ಕೊಡಿ ಅಂತಲ್ಲ. ಯಾರೋ ನಂಜರಾಜ್ ಅವರು ಬಿಟ್ಟಿ ಭಾಗ್ಯ ಕೊಡೋದಕ್ಕೆ ದುಡ್ಡಿಲ್ಲ, ಅದಕ್ಕೆ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ, ಅದನ್ನು ಗೊತ್ತಿಲ್ಲ. ಅದನ್ನಷ್ಟು ದೊಡ್ಡವರಲ್ಲ, ನರಸರಾಜ್ ಅವರಷ್ಟು ದೊಡ್ಡವರು ನಾನು ನೀಡಲ್ಲ, ಪಾಪ ಅವ್ರು ದೊಡ್ಡ ಹೋರಾಟಗಾರರು. ನಾನು ಈಗ ಮೊನ್ನೆ ಮಾನ್ಯ ಸಚಿವರು, ಈ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರು ಮೊನ್ನೆ ನೀರು ಬಿಡ್ತೀನಿ ಅಂತ ಹೇಳಿದ್ರೆ, ಜೊತೆಗೆ ಮಳೆನೂ ಉಳಿತಾ ಇದೆ. ಇನ್ನು ಕನ್ನಂಬಾಡಿ ವಿಸಿ ಮನೆಯಲ್ಲಿ ಇನ್ನೂ ವಿಷಯ ಯಂತ್ರಗಳನ್ನ ಎತ್ತಿಲ್ಲ. ಎತ್ತಿ ಕೂಡಲೇ ಕಾಮಗಾರಿನ ಎಷ್ಟಾಗಿದೆ ಅಷ್ಟು ನಿಲ್ಲಿಸಿ, ಅಷ್ಟನ್ನ ಮೊಟಕುಗೊಳಿಸಿ ನೀರು ಬಿಡಬೇಕು ಈ ಭಾಗದ ರೈತರಿಗೆ. ಈಗಾಗಲೇ ಭತ್ತ ಆಗಿತ್ತಾ ಎಲ್ಲ ಒಟ್ಲಾಕೋದಕ್ಕೆ ಕಬ್ಬನ್ನು ಬಿತ್ತನೆ ಇಟ್ಟಿದ್ದಾರೆ. ಇಂಧನ ನೀರಲ್ಲಿ ತುಂಬಾ ತೊಂದರೆ ಇದೆ ನಮ್ಮ ಕರ್ನಾಟಕದಲ್ಲಿ. ಮಂಡ್ಯ ಜಿಲ್ಲೆ ಜನತೆ, ಕಾವೇರಿಯ ಒಡನಾಡಿದಂತ ಜನತೆ ಇವತ್ತು ಭಾರಿ ಆತಂಕದಲ್ಲಿದ್ದಾರೆ. ತಾಯಿ ಕಾವೇರಮ್ಮ ಇವತ್ತು ಈಗಾಗಲೇ ನಾನು ಮನೆ ಹೋಗಿದ್ದೆ, ಚುಂಚನಕಟ್ಟೆಯಲ್ಲಿ ವೀಕ್ಷಣೆ ಮಾಡ್ತಿದ್ದೀನಿ, ಒಂದು ವಿಡಿಯೋ ಮಾಡ್ತಿದ್ದೀನಿ, ಕೊಡ್ತೀನಿ ತಮಗೆ. ಈಗಾಗಲೇ ಮೈದುಂಬಿ ಹರಿತಾ ಇದ್ದಾರೆ. ತಾಯಿ ಕಾವೇರಮ್ಮ ಒಳ್ಳೆಯದಾಗ್ಲಿ ನಮ್ಮ ಈ ಜಿಲ್ಲೆಗೆ ಮತ್ತೆ ಮೈಸೂರು ಜಿಲ್ಲೆಗೆ, ರೈತರಿಗೆ ಅವ್ರ ಮುಖದಲ್ಲಿ ಸಂತೋಷ ಇದೆ. ಕಾವೇರಮ್ಮ ತುಂಬಿ ಹರಿಲಿ. ಅದಕ್ಕೆ ನಮ್ಮ ಮೈಸೂರು ಮಹಾರಾಜರನ್ನ ಇವತ್ತು ಮಾತಾಡಿದ್ದೆ 1 ವರ್ಷದಿಂದ, ಅದೇ ರೀತಿ ಮೈಸೂರು ಮಹಾರಾಜರು ಕನ್ನಂಬಾಡಿ ಕಟ್ಟೆಗೆ ತುಂಬಿದಟ್ಟಿಗೆ ಭಾಗವಹಿಸಬೇಕು. ಅವರಿಗೆ ವಿಶೇಷವಾಗಿ ಮಂಡ್ಯ ಜಿಲ್ಲಾಡಳಿತ ಮೈಸೂರು ಮಹಾರಾಜರಿಗೆ ಆಹ್ವಾನ ಕೊಟ್ಟು ಮಹಾರಾಜರನ್ನ ಕರೆಸಿ ಮಹಾರಾಜರು ಅಮೃತಾಸ್ತಿಯಿಂದ ಕನ್ನಂಬಾಡಿ ಕಟ್ಟೆಗೆ ಭಾಗವಹಿಸಬೇಕು ಅಂತ ಈ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀವಿ. ಸರ್, ಈಗ ವಿಸಿ ಮೇಲೆ ಕಳಪೆ ಕಾಮಗಾರಿಯಾಗಿದೆ ಅಂತ ಕೆಲವರನ್ನ ನಾನು ಮೊಬೈಲ್ನಲ್ಲಿ, ಪೇಪರ್ನಲ್ಲಿ, ಟಿವಿನಲ್ಲಿ ನೋಡಿದ್ದೀನಿ. ನಮಗೂ ನಿಮ್ಮ ಪತ್ರಿಕಾ ಸಹೋದ್ಯೋಗಿಗಳು ಕರೆದ್ರು, ಬನ್ನಿ ಸರ್ ಅಂತ. ಈಗ ಅದನ್ನ ಕಳಪೆ ಕಾಮಗಾರಿನ ವೀಕ್ಷಣೆ ಮಾಡೋದಕ್ಕೆ, ಕ್ವಾಲಿಟಿನ ಚೆಕ್ ಮಾಡೋದಕ್ಕೆ ಸರ್ಕಾರ ಇದೆ. ನಾವೇ ವಿಸಿ ಮೇಲೆ ಬಂದವರೆ ಕಂದಾಯ ಕಟ್ಟುವಂತ ದುಡ್ಡಿನಲ್ಲಿ ಕನ್ನಂಬಾಡಿ ಕಟ್ಟೆ ವಿಸಿ ಮೇಲೆ ರಿಪೇರಿ ಮಾಡ್ತಾ ಇದ್ದ. ಯಾವ ಮುಖ್ಯಮಂತ್ರಿಗಳು, ಯಾವ ಮಂತ್ರಿ ಮಂಡಲದಿಂದ ದುಡ್ಡು ಅವ್ರ ಮನೆಗಳಿಂದ ತಂದಿಲ್ಲ ಕಾಲುವೆ ರಿಪೇರಿಗೆ. ನಮ್ಮ ರೈತರು ಕೊಡುವಂತ ತೆರಿಗೆ ದುಡ್ಡಿನಲ್ಲಿ ಕನ್ನಂಬಾಡಿ ಅಚ್ಚುಕಟ್ಟನ್ನ ರೆಡಿ ಮಾಡ್ತಾ ಇರೋದು. ಅದಕ್ಕೆ ಸರ್ಕಾರ ನೋಡ್ಕೊತದೆ, ಸರ್ಕಾರದ ಅಧಿಕಾರಿಗಳಿದೆ, ಅವ್ರದ್ದೇ ಆದಂತ ಇಂಜಿನಿಯರ್ಗಳವ್ರೆ. ನಾವು ನಮ್ದೇನೋ ಸಂತಕ್ಕೆ ಕಳಪೆ ಕಾಮಗಾರಿ ಚೆನ್ನಾಗಿ ಮಾಡೋರೆ, ಕಳಪೆ ಕಾಮಗಾರಿ ಮಾಡಿದ್ರೆ ಏನೋ ಮಾಡ್ತಾರೆ, ಚೆನ್ನಾಗಿ ಮಾಡೋದು ಅಂದ್ರೆ ಸಭಾಸ್ಗಿರಿ ಕೊಡ್ತಾರೆ ಅನ್ನೋ ಜಯಮಾನ ನಮ್ದಲ್ಲ. ಅದೆಲ್ಲ ನೋಡ್ಕೊಳ್ಳೋದಕ್ಕೆ ಸರ್ಕಾರ ಇದೆ, ಜಿಲ್ಲಾ ಮಂತ್ರಿಗಳಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅದನ್ನು ಮಾಡ್ತಾರೆ. ಮುಂದಿನ ದಿನದಲ್ಲಿ ತನಿಖೆ ಮಾಡ್ತಾರೆ. ಅದಕ್ಕೆ ಅದು ಬಿಟ್ರೆ ನಮ್ಗೆ ಬೇಕಾದ್ರೆ ನಮ್ಗೆ ನೀರು ಬಿಡಬೇಕು. ನಮ್ಮ ರೈತರು ಭಾರಿ ಆತಂಕಲ್ಲವ್ರೆ, ನಮ್ಮ ರೈತರಿಗೆ ನೀರು ಬಿಡಬೇಕು ಅಂತ ನಾವು ಇದ್ರ ಮುಖಾಂತರ ತಮ್ಮ ಕೇಳ್ತೀವಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.